ಹೊಗಳು ಭಟ್ಟರು. ವಿಶ್ವೇಶ್ವರಯ್ಯನವರ ಕಾಲದವರೆಗೂ ನಡೆದು ಬಂದಿದ್ದ ಒಂದು ಮಾಮೂಲಾತಿಯನ್ನು ಅವರು ನಿಲ್ಲಿಸಿದರು. ಆ ಮಾಮೂಲಾತಿ ಪ್ರಜಾಪ್ರತಿನಿಧಿ ಸಭೆಗೆ ಸೇರಿದ್ದು. ಸಭೆಯ ಮೊದಲನೆಯ ದಿನ ಕೆಲ ಮಂದಿ ಪ್ರಮುಖರು ಎದ್ದು ನಿಂತು ದಿವಾನರನ್ನೂ ಆಡಳಿತವನ್ನೂ ಕೊಂಡಾಡುವುದು. ಆಳುವ ಮಹಾಸ್ವಾಮಿಯವರ ಧರ್ಮ ಪ್ರಭಾವದಿಂದಲೂ ಅವರ ದಿವಾನರ ವಿಚಕ್ಷಣೆಯಿಂದಲೂ ದೇಶದಲ್ಲಿ ಕಾಲಕಾಲಕ್ಕೆ ಮಳೆಗರೆದು ಬೆಳೆ ಬೆಳೆದು ದೇಶವು ಸರ್ವ ಸಮೃದ್ಧವಾಗಿ ಜನರು ಸುಖ ಸಂತೋಷಗಳಿಂದ ಸರಕಾರವನ್ನು ಅಭಿನಂದಿಸುತ್ತಾರೆ. ಈ ಪ್ರಕಾರದ ವಾಕ್ಯಗಳನ್ನು 8 ಮಂದಿ 10 ಮಂದಿ ಹೇಳಿ 1 ಗಂಟೆಯ ಕಾಲ ಕಳೆಯುತ್ತಿದ್ದರು. ಈ ಪ್ರಶಂಸೆಯು ಪದ್ಯಗಳಲ್ಲಿ ಇರುತ್ತಿದ್ದದ್ದೂ ಉಂಟು. ಗುಡಿಬಂಡೆ ಪ್ರಾಂತದ ಅಥವಾ ಪಾವಗಡ ಪ್ರಾಂತದ ಒಬ್ಬನೊಬ್ಬ ಪ್ರತಿನಿಧಿ ಆಂಧ್ರದಲ್ಲಿ ಕಂದಪದ್ಯ, ಸೀಸಪದ್ಯ, ಗೀತವೃತ್ತ ಮೊದಲಾದ ನಾನಾ ಛಂದಸ್ಸುಗಳಲ್ಲಿ ಪದ್ಯರಚನೆ ಮಾಡಿಸಿ ಅದನ್ನು ಅಚ್ಚು ಹಾಕಿಸಿ ಸಭೆಯಲ್ಲಿ ರಾಗಗಳಿಂದ ಓದಿದ್ದನ್ನು ನಾನು ಕೇಳಿದ್ದೇನೆ. ಮೊದಲನೆಯ ದಿನ ಇದನ್ನು ಓದಿದ ಮಹನೀಯ ಮಾರನೆಯ ದಿನ ಸಭೆಯಲ್ಲಿರದೆ ಬೆಟ್ಟದ ಜಾತ್ರೆಗೆ ಹೋಗಿ ಅಲ್ಲಿ ಕಡಲೆಪುರಿ ಬತ್ತಾಸು ರಾಶಿ ಹಾಕಿಕೊಂಡು ತಿನ್ನುತ್ತಿದ್ದದ್ದನ್ನೂ ನಾನು ನೋಡಿದ್ದೇನೆ. ಅವರು ನೆಮ್ಮದಿವಂತರೆಂದು ತೋರುತ್ತದೆ. ಕೈಯಲ್ಲಿ ಚಿನ್ನದ ಕಡಗ, ಮೈಮೇಲೆ ಜರತಾರಿ ವಸ್ತ್ರ, ತಲೆಯ ಮೇಲೆ ಸರಿಗೆ ರುಮಾಲು, ಈ ಲಕ್ಷಣಗಳು ಎಲ್ಲ ಇದ್ದವು. ಅವರಿಗೆ ತಾವು ಪದ್ಯ ಓದುವುದು ಮುಖ್ಯ, ಸಭಾ ಕಾರ್ಯ ಅಷ್ಟು ಮುಖ್ಯವೆನಿಸಲಿಲ್ಲ. ಇಂಥವರು ಇನ್ನೂ ಅನೇಕ ಮಂದಿ ಇದ್ದರು. ಹೊಸಕೊಪ್ಪ ಕೃಷ್ಣರಾಯರೂ ಮೊದಲು ಈ ಜಾತಿಗೆ ಸೇರಿದ್ದರು. ಅವರು ಇಂಗ್ಲಿಷಿನಲ್ಲಿ ಉಪನ್ಯಾಸ ಬರೆಯಿಸಿ ಅದನ್ನು ಲೇಡೀಸ್ ವಿಸಿಟಿಂಗ್ ಕಾರ್ಡ್ ಸೈಜಿನ ಕಾಗದದಲ್ಲಿ ಅಚ್ಚು ಮಾಡಿಸಿ ಪುಸ್ತಕ ರೂಪದಲ್ಲಿ ಬೈಂಡು ಮಾಡಿಸಿ ದಿವಾನ್ ವಿಶ್ವೇಶ್ವರಯ್ಯನವರಿಗೆ ಸಮರ್ಪಿಸಿದ್ದನ್ನು ನಾನು ನೋಡಿದ್ದೇನೆ. ಆದರೆ ವಿಶ್ವೇಶ್ವರಯ್ಯನವರಿಗೆ ಈ ಮಾಮೂಲು ಸರಿದೋರಲಿಲ್ಲ. ಮೊದಲೆರಡು ವರ್ಷ ಸಹಿಸತಕ್ಕದ್ದು ಯುಕ್ತವೆಂದು ಹೇಗೋ ಅದನ್ನು ಸಹಿಸಿದರು. 3ನೆಯ ವರ್ಷದಿಂದ ಆ ಮಾಮೂಲನ್ನು ನಿಲ್ಲಿಸಿಬಿಟ್ಟರು. ಪ್ರಜಾಪ್ರತಿನಿಧಿಗಳು ಹೊಗಳು ಭಟ್ಟರ ಕೆಲಸ ಮಾಡಬೇಕಾದದ್ದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು. ಒಂದು ಸಮಸ್ಯೆ. ಒಂದು ದಿನ ವಿಶ್ವೇಶ್ವರಯ್ಯನವರು ಮನೆಯಲ್ಲಿ ಒಂದು ಮಿತ್ರಗೋಷ್ಠಿಯನ್ನು ಸೇರಿಸಿದ್ದರು. ಸುಮಾರು 70-80 ಮಂದಿ ಇದ್ದರು. ಸರ್ KP ಪುಟ್ಟಣ್ಣ ಶೆಟ್ಟರು, ಎಸ್ ಹಿರಿಯಣ್ಣಯ್ಯನವರು, KR ಶೇಷಾಚಾರ್ಯರು, MG ರಂಗಯ್ಯನವರು ಮುಂತಾದವರು ದಯಮಾಡಿಸಿದ್ದರು. ಫಲಾಹಾರ ಆರಂಭವಾಗಿ 15-20 ನಿಮಿಷ ಕಳೆದ ಮೇಲೆ ವಿಶ್ವೇಶ್ವರಯ್ಯನವರು ಅತಿಥಿಗಳ 2 ಗುಂಪುಗಳ ನಡುವೆ ಕುಳಿತು ಹೀಗೆಂದರು: ಸ್ನೇಹಿತರೆ, ನಿಮ್ಮನ್ನು ನಾನು ಇಲ್ಲಿಗೆ ಬರಬೇಕೆಂದು ಬೇಡಿಕೊಂಡದ್ದು ಒಂದು ವಿಶೇಷ ಉದ್ದೇಶದಿಂದ. ನೀವುಗಳೆಲ್ಲ ನಿಮ್ಮನ್ನು ನೋಡಲು ಬರುವ ಭೇಟಿಗಾರರುಗಳಿಗೆ, ವಿಸಿಟರ್ಸ್, ಹೊತ್ತುಗೊತ್ತನ್ನು ಏನಾದರೂ ಮಾಡಿಕೊಂಡಿದ್ದೀರಾ? ನನಗೆ ಇದು ಕಷ್ಟದ ವಿಷಯವಾಗಿದೆ. ನನಗೆ ತಿಳಿಯದೇ ಇರುವ ಜನ ಹೇಳದೆ ಕೇಳದೆ ಯಾವಾಗೆಂದರೆ ಆವಾಗ ಬರುತ್ತಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಬರುತ್ತಾರೆ, 8ಕ್ಕೆ ಬರುತ್ತಾರೆ, 12ಕ್ಕೆ, 1 ಗಂಟೆಗೆ, 2 ಗಂಟೆಗೆ ಬರುತ್ತಾರೆ, ಸಂಜೆ 7 ಗಂಟೆಗೆ ಬರುತ್ತಾರೆ, ರಾತ್ರಿ 9ರವರೆಗೂ ಬರುತ್ತಿರುತ್ತಾರೆ. ತಾವು ಬರುವುದನ್ನು ಅವರು ಮುಂಚಿತವಾಗಿ ತಿಳಿಸಿ ವೇಳೆಯನ್ನು ಗೊತ್ತು ಮಾಡಿಕೊಂಡಿರುವುದಿಲ್ಲ. ಅವರಲ್ಲಿ ಬಹುಮಂದಿಗೆ ನಿರ್ದಿಷ್ಟವಾದ ಕೆಲಸವೂ ಏನೂ ಇರುವಂತೆ ಕಾಣುವುದಿಲ್ಲ. ಬಂದ ಬಳಿಕ ಹೊರಡಬೇಕೆಂಬ ಅವಸರವನ್ನೂ ತೋರಿಸುವುದಿಲ್ಲ. ಹೀಗೆ ಪೊಳ್ಳು ಹರಟೆಯಲ್ಲಿ ಅವರೊಡನೆ ಕುಳಿತಿರುವುದಕ್ಕೆ ನನಗೆ ಪುರುಸತ್ತಿಲ್ಲ. ಆದರೆ ಜನವೇನೋ ಒಂದು ವಿಶ್ವಾಸಕ್ಕಾಗಿ ಬರುತ್ತಾರೆ. ಅವರನ್ನು ನೋಡಲಾಗುವುದಿಲ್ಲವೆಂದು ಹೇಳುವುದು ನನಗೂ ಕಷ್ಟ. ಈ ಸಂಕಟದಲ್ಲಿ ನಾನು ಸಿಕ್ಕಿದ್ದೇನೆ. ಇದರಿಂದ ಪಾರಾಗುವುದು ಹೇಗೆ? ನೀವೆಲ್ಲ ದಯಮಾಡಿ ನನಗೆ ಹಿತೋಪದೇಶ ಮಾಡಬೇಕು. ಇದಕ್ಕೆ ಉತ್ತರವಾಗಿ ಕೆಲವರು ಏನೂ ಹೇಳದೆ ನಗುತ್ತಿದ್ದರು. ಇನ್ನು ಕೆಲವರು ನಮಗೂ ಹಾಗೆಯೇ ಆಗುತ್ತಿದೆ ಎಂದರು. ಮತ್ತೆ ಕೆಲವರು ನಮ್ಮ ಜನದ ಸ್ವಭಾವವೇ ಹಾಗೆ, ಅದನ್ನು ಯಾರು ತಿದ್ದಿಯಾರು ಎಂದರು. ವಿಶ್ವೇಶ್ವರಯ್ಯನವರು ಅದನ್ನು ತಿದ್ದಬೇಕು. ನಮ್ಮ ಜನ ಕಾಲಕ್ಕೆ ಬೆಲೆ ಕೊಡದೆ ಬರಿಯ ಪೊಳ್ಳು ಹರಟೆಯಲ್ಲಿಯೂ ಖಾಲಿ ಮರ್ಯಾದೆಯಲ್ಲಿಯೂ ಆಯುಷ್ಯವನ್ನು ಕಳೆದರೆ ನಮ್ಮ ದೇಶ ಈಗಿರುವಂತೆಯೇ ಇದ್ದು ಬಿಡುತ್ತದೆ.
ಎಂದು ಅಂಗಲಾಚಿದರು. ಅದೇ ಟೀ ಪಾರ್ಟಿಯಲ್ಲಿ ಮತ್ತೊಂದು ವಿನೋದ ನಡೆಯಿತು. ಅಂದಿನ ಅತಿಥಿಗಳಲ್ಲಿ ವಾಲ್ಚಂದ್ ಹೀರಾಚಂದ್ ಸೇಠರ ತಮ್ಮಂದಿರು ಲಾಲ್ಚಂದ್ ಹೀರಾಚಂದ್ ಇದ್ದರು. ಮಿತ್ರಗೋಷ್ಠಿಯ ಮಾತುಕತೆ ಮೈಸೂರಿನ ಹಣ್ಣು ಹೂವು, ಧಾನ್ಯಗಳು, ತರಕಾರಿ ಮೊದಲಾದ ಕಡೆಗೆ ತಿರುಗಿತು. ವಿಶ್ವೇಶ್ವರಯ್ಯನವರು ಮಧುಗಿರಿಯಲ್ಲಿ ಸೊಗಸಾದ ಮಾವಿನ ಹಣ್ಣು ಸಿಕ್ಕುತ್ತಿತ್ತು. ನಾನು ಅದನ್ನು ನನ್ನ ಸ್ನೇಹಿತರಿಗೆ ಕಳುಹಿಸುತ್ತಿದ್ದೆ. ಪರದೇಶದವರೂ ಅದನ್ನು ತುಂಬ ಮೆಚ್ಚಿಕೊಳ್ಳುತ್ತಿದ್ದರು ಎಂದರು. ಲಾಲ್ಚಂದ್ರವರು, ಇದೇನು ಚೋದ್ಯ ಸ್ವಾಮಿ, ಮೈಸೂರಿನಲ್ಲಿ ಒಳ್ಳೊಳ್ಳೆಯದೆಲ್ಲ ಇತ್ತು ಎಂದು ಭೂತಕಾಲದಲ್ಲಿ ಹೇಳುತ್ತಿದ್ದೀರಲ್ಲ. ವಿಶ್ವೇಶ್ವರಯ್ಯನವರು ನಕ್ಕು ಸುಮ್ಮನಿದ್ದರು. ಆ ಪ್ರಸ್ತಾವದ ಹಿನ್ನೆಲೆ ಹೀಗೆ. ಮೈಸೂರು ಸಂಸ್ಥಾನ ಪ್ರಾರಂಭವಾದಾಗಿನಿಂದ ಅಂದಿನವರೆಗೆ ಮಂತ್ರಿ ಸಂಪುಟ ಏನನ್ನು ಮಹಾರಾಜರ ಅನುಮತಿಗೆ ಕಳುಹಿಸಿದರೂ ಅದು ಅನುಮತಿ ಪಡೆದು ಬರುತ್ತಿತ್ತು. ಮಂತ್ರಿ ಸಂಪುಟದ ಶಿಫಾರಸನ್ನು ಮಹಾರಾಜರವರು ನಿರಾಕರಿಸಿದ್ದೇ ಇಲ್ಲ. ಹೀಗೆಂದು ವಿಶ್ವೇಶ್ವರಯ್ಯನವರು ವಾಲ್ಚಂದ್ರವರಿಗೆ ಭರವಸೆ ಕೊಟ್ಟಿದ್ದರು. ಆ ಒಳ್ಳೆಯ ಸಂಪ್ರದಾಯ ಈಗ ಆಟೋಮೊಬೈಲ್ ಕಾರ್ಖಾನೆಯ ಸಂದರ್ಭದಲ್ಲಿ ಕೈಬಿಟ್ಟು ಹೋಯಿತು. ಒಳ್ಳೆಯ ಪದ್ಧತಿ ಪೂರ್ವಕಾಲಕ್ಕೆ ಸೇರಿ ಹೋಯಿತು. ಈಗ ಹಿಂದಿನಂತೆ ನಡೆಯಲಿಲ್ಲ ಎಂದು ಲಾಲ್ಚಂದ್ರವರ ಅಂತರ್ಭಾವ. ಕೃಷ್ಣರಾಜಸಾಗರ. ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಕೃಷ್ಣರಾಜಸಾಗರದ ಕಾರ್ಯ ಪ್ರಾರಂಭವಾಗಿ ಇನ್ನೂ ನಡೆಯುತ್ತಿದ್ದಾಗ ಮೈಸೂರು ಸರ್ಕಾರಕ್ಕೂ ಕೋಲಾರದ ಚಿನ್ನದ ಗಣಿಯ ಕಂಪನಿಗಳ ಮುಖ್ಯಸ್ಥರಾದ ಜಾನ್ ಟೇಲರ್ ಕಂಪನಿಯವರಿಗೂ ವಿದ್ಯುಚ್ಛಕ್ತಿ ಸರಬರಾಯಿ ಬಗೆಗೆ ಒಂದು ಒಪ್ಪಂದವಾಗಿತ್ತು. ಯಾವುದೋ ಒಂದು ಗೊತ್ತಾದ ತಾರೀಖಿಗೆ, ಬಹುಶಃ ಹೊಸ ವರ್ಷದ ಮೊದಲನೆಯ ತಾರೀಖಿಗೆ ಮೈಸೂರು ಸರ್ಕಾರವು ಚಿನ್ನದ ಗಣಿಗಳಿಗೆ ಹೆಚ್ಚು ವಿದ್ಯುಚ್ಛಕ್ತಿಯನ್ನು ಸರಬರಾಯಿ ಮಾಡಲು ಒಪ್ಪಿಕೊಂಡಿತ್ತು. ಆದದ್ದರಿಂದ ಕೃಷ್ಣರಾಜಸಾಗರದ ಕೆಲಸಗಳು ಬೇಗ ಬೇಗ ನಡೆದು ಶಿವನ ಸಮುದ್ರದಲ್ಲಿ ನೀರಿನ ಪ್ರವಾಹ ಯಥೇಷ್ಟವಾಗುವುದು ಅವಶ್ಯವಾಗಿತ್ತು. ಆದರೆ ಆ ಅಕ್ಟೋಬರಿನಲ್ಲಿ ಅತಿವೃಷ್ಟಿ ಆಯಿತು. ಕೊಡಗಿನ ಕಡೆಯಿಂದ ನೆರೆ ಬಂದಿತು. ಅದು 2 ದಡಗಳನ್ನೂ ಮೀರಿ ನುಗ್ಗಿಕೊಂಡು ಬಂದಿತು. ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸೇರಿದೆ. ಅಲ್ಲಿಗೆ ಕನ್ನಂಬಾಡಿಯಿಂದ ಘಳಿಗೆಗೂ ವರ್ತಮಾನ ಬರುತ್ತಿದೆ. ನದಿಯಲ್ಲಿ ಪ್ರವಾಹ ಜೋರಾಗಿದೆ ಎಂದು, ಅದಕ್ಕಾಗಿ ಕೆಲಸಗಾರರು ಭಯಪಟ್ಟು ಹಿಂಜರಿಯುತ್ತಿದ್ದಾರೆಂದು, ಈ ಸಂದರ್ಭದಿಂದ ಕೆಲಸ ಸಾವಕಾಶವಾಗುತ್ತದೆಂದು, ಗೊತ್ತಾದ ದಿವಸಕ್ಕೆ ವಿದ್ಯುಚ್ಛಕ್ತಿಯನ್ನು ಒದಗಿಸುವುದು ಅಸಾಧ್ಯವೆಂದು, ಒಪ್ಪಂದದ ತಾರೀಖನ್ನು ಮುಂದಕ್ಕೆ ಹಾಕಬೇಕೆಂದು ಇಲಾಖೆಯ ಅಧಿಕಾರಿಗಳು ಒತ್ತಾಯ ಮಾಡಿದರು. ಈ ಸಂದರ್ಭ ಶ್ರೀಮನ್ ಮಹಾರಾಜರವರಿಗೆ ತಿಳಿದು ಅವರು ದಿವಾನರಿಗೆ ಹೇಳಿದರು, ಅವಸರ ಪಡಬೇಕಾದದ್ದಿಲ್ಲ ಎಂದು. ನಮಗೆ ಬಂದಿರುವ ವಿಘ್ನ ದೈವಿಕವಾದದ್ದು, ನಮ್ಮಿಂದ ಆದದ್ದಲ್ಲ. ಇದಕ್ಕಾಗಿ ನೀವು ಪರಿತಾಪ ಪಡತಕ್ಕದ್ದಲ್ಲ. ನೀವು ಅವಸರ ಮಾಡಿಕೊಂಡು ಕೆಲಸ ಮಾಡುವವರನ್ನೂ ಅವಸರಪಡಿಸಿ ಪ್ರಯಾಸ ಪಡುವುದು ನ್ಯಾಯವಲ್ಲ. ಹೀಗೆ ಹೇಳಿ ತಾಳ್ಮೆಯನ್ನು ಉಪದೇಶಿಸಿದರು. ಲಂಡನ್ ಪಟ್ಟಣದಿಂದ ಜಾನ್ ಟೇಲರ್ ಕಂಪನಿಯ ಯಜಮಾನರೇ ಟೆಲಿಗ್ರಾಮ್ ಕಳುಹಿಸಿ ಕೆಲಸ ತಡವಾದದ್ದಕ್ಕೆ ಮೈಸೂರು ಸರ್ಕಾರದ ಮೇಲೆ ಯಾವ ಹೊಣೆಗಾರಿಕೆಯೂ ಇಲ್ಲವೆಂದು, ಒಪ್ಪಂದದ ತಾರೀಖನ್ನು ಮೈಸೂರು ಸರ್ಕಾರವು ಅನುಕೂಲವರಿತು ಮುಂದುವರಿಸಬಹುದೆಂದು ಸೂಚನೆ ಕೊಟ್ಟರು. ವಿಶ್ವೇಶ್ವರಯ್ಯನವರು ಒಪ್ಪಿದರೆ ಬಿಲ್ಕುಲ್ ಒಪ್ಪಲಿಲ್ಲ. ಇಂಡಿಯಾ ದೇಶದ ಜನ ಒಂದು ನಿಶ್ಚಯ ಮಾಡಿದರೆಂದರೆ ಅದು ನಡೆದೇ ನಡೆಯಬೇಕು. ನಾವು ಮಾತಿಗೆ ತಪ್ಪಬಾರದು ಎಂದು ಹಠ ಹಿಡಿದರು. ಆಗಿನ ಡೆಪ್ಯೂಟಿ ಕಮಿಷನರಿಗೂ ಇತರ ಮುಖ್ಯಸ್ಥರಿಗೂ ಹುಕುಂ ಆಯಿತು. ಈ ಪ್ರಯತ್ನಕ್ಕೆ ಪೊಲೀಸ್ ಸೂಪರಿಂಟೆಂಡೆಂಟ್ ಎಲ್ ಕೃಷ್ಣರಾಯರ ಮೆಹನತ್ತು ತುಂಬ ನೆರವಾಯಿತು. ಮೈಸೂರು ಡಿಸ್ಟ್ರಿಕ್ಟ್ನಲ್ಲಿ ಮತ್ತು ಇತರ ಕಡೆ ಸಿಕ್ಕುವ ಕೂಲಿಗಾರರನ್ನೆಲ್ಲ ಸೇರಿಸತಕ್ಕದ್ದು. 10-20 ಸಾವಿರ ಗೋಣಿ ಚೀಲಗಳನ್ನು ಜಮಾಯಿಸತಕ್ಕದ್ದು. ಆ ಚೀಲಗಳಲ್ಲಿ ಮರಳು ಭರ್ತಿ ಮಾಡತಕ್ಕದ್ದು. ಆ ಉಸುಬು ತುಂಬಿದ ಚೀಲಗಳನ್ನು ನದಿಯ ಉಭಯ ಪಾರ್ಶ್ವಗಳಲ್ಲಿಯೂ ಕೃತಕ ದಡವಾಗಿ ಕಟ್ಟತಕ್ಕದ್ದು. ಅಷ್ಟು ದೊಡ್ಡ ಸಿಬ್ಬಂದಿಗೆ ಅನ್ನ ವಸತಿಗಳ ಅನುಕೂಲವನ್ನು ಕಲ್ಪಿಸತಕ್ಕದ್ದು. 1,000 ಕಿಟ್ಸನ್
ಲ್ಯಾಂಪುಗಳನ್ನು ಉರಿಸಿ ರಾತ್ರಿ ಕೆಲಸ ನಡೆಸತಕ್ಕದ್ದು. ಹೀಗೆ ಹಗಲೂ ರಾತ್ರಿಯೂ ಕೆಲಸ ಸಾಗತಕ್ಕದ್ದು. ಇದರಂತೆ ಆಯಿತು. ವಿಶ್ವೇಶ್ವರಯ್ಯನವರು ಕನ್ನಂಬಾಡಿಯಲ್ಲಿ ರಾತ್ರಿ ತಂಗುವರು. ಬೆಳಗ್ಗೆ 9-10 ಗಂಟೆಯ ವೇಳೆಗೆ ಮೈಸೂರು ಪಟ್ಟಣಕ್ಕೆ ಬಂದು ತಮ್ಮ ಕೆಲಸಗಳನ್ನು ನೋಡುವರು. ಮಧ್ಯಾಹ್ನ 12ರಿಂದ ಸಂಜೆ 5:30-6ರವರೆಗೆ ಪ್ರಜಾಪ್ರತಿನಿಧಿ ಸಭೆಯ ಕಾರ್ಯಕಲಾಪಗಳನ್ನು ನಡೆಸುವರು. ಸಭೆ ಮುಗಿದ ಕೂಡಲೇ ಕಾರಿನಲ್ಲಿ ಕುಳಿತು ಕನ್ನಂಬಾಡಿಗೆ ಹೊರಟುವರು. ಬೆಳಗ್ಗಿನಿಂದ ಸಂಜೆಯವರೆಗೂ ಅರ್ಧರ್ಧ ಗಂಟೆಗೆ ಮೈಸೂರು ಟೆಲಿಗ್ರಾಮ್ ಮೂಲಕ ವಾರ್ತೆ ಬರುವುದು. ಹೀಗೆ ತಾವೇ ಖುದ್ದು ಅಲ್ಲಿ ನಿಂತು ಕೆಲಸಗಳನ್ನು ಮುಂದುವರಿಸಿದರು. ಗೊತ್ತಾದ ದಿವಸ ಒಪ್ಪಂದದಂತೆ ಚಿನ್ನದ ಗಣಿಗೆ ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಕೊಡಲಾಯಿತು. ಮಹಾರಾಜರು ಪಟ್ಟ ಆನಂದವನ್ನು ಅಷ್ಟಿಷ್ಟೆಂದು ಹೇಳಲಾಗದು. ಅವರು ಕಂಡವರೊಡನೆಲ್ಲ ತಮ್ಮ ಹಿಗ್ಗು ಹೇಳಿಕೊಳ್ಳುತ್ತಿದ್ದರು. ಬಾಲಕರಿಗೆ ಬುದ್ಧಿವಾದ. ವಿಶ್ವೇಶ್ವರಯ್ಯನವರು ವಾರಕ್ಕೊಂದು ಸಲ ತಮ್ಮ ಹಳ್ಳಿಗೆ ಹೋಗುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದರು. ಹಾಗೆ ಅವರು ಮುದ್ದೇನಹಳ್ಳಿ, ಬಂಡೇಪಲ್ಲಿ ಮುಂತಾದೆಡೆ ಹೋಗಿದ್ದಾಗ ಒಂದು ದಿನ ಬೆಳಗ್ಗೆ ಅಲ್ಲಿಯ ಸ್ಕೂಲಿನಿಂದ ವಿದ್ಯಾರ್ಥಿಗಳು ಹೊರಡುತ್ತಿದ್ದದ್ದನ್ನು ಕಂಡರು. ಅಷ್ಟು ಮಂದಿ ಚಿಕ್ಕ ಬಾಲಕರನ್ನು ನೋಡಿದಾಗ ಅವರ ಮನಸ್ಸಿಗೆ ಏನೋ ಸಂತೋಷವಾಯಿತು. ಸ್ಕೂಲ್ ಹೆಡ್ ಮಾಸ್ಟರನ್ನು ಕರೆದು ಆತನ ಕೈಯಲ್ಲಿ 30 ರೂಪಾಯಿ ಕೊಟ್ಟು ಸ್ಕೂಲು ಮಕ್ಕಳಿಗೆ ತಿಂಡಿ ಮಾಡಿಸಿಕೊಡುವಂತೆ ಹೇಳಿದರು. ಆತ ಹುಡುಗರಿಗೆ ಲಾಡು ಅಂಬೋಡೆ ಮಾಡಿಸಿಕೊಟ್ಟ. ಹುಡುಗರ ತಂದೆ ತಾಯಂದಿರಿಗೆ ಈ ವರ್ತಮಾನ ತಿಳಿಯಿತು. ಅವರು ವಿಶ್ವೇಶ್ವರಯ್ಯನವರ ಮನೆಗೆ ಬಂದು ಹೇಳಿದರು, ಸ್ವಾಮಿ, ತಿಂಡಿ ಕೊಡಿಸಿದಿರಿ, ಅದನ್ನು ತಿಂದು ಮರೆತು ಬಿಡುತ್ತಾರೆ. ನೀವು ಅವರಿಗೆ ಬುದ್ಧಿ ಹೇಳಬೇಕು ಸ್ವಾಮಿ, ನಿಮ್ಮ ಮಾತು ಅವರಿಗೆ ಆಶೀರ್ವಾದ. ವಿಶ್ವೇಶ್ವರಯ್ಯನವರು ನಗುತ್ತಾ, ಇನ್ನೊಂದು ದಿನ ಹಾಗೆ ಮಾಡೋಣ ಎಂದರು. ಉಪನ್ಯಾಸ ಸಿದ್ಧತೆ. ಇದನ್ನು ಜ್ಞಾಪಕದಲ್ಲಿ ಇರಿಸಿಕೊಂಡು ಮುಂದಿನ ಸಾರಿ ಹಳ್ಳಿಗೆ ಹೋದಾಗ ವಿಶ್ವೇಶ್ವರಯ್ಯನವರು ಆ ಸ್ಕೂಲಿಗೆ ಹೋಗಿ ಹುಡುಗರನ್ನು ಸೇರಿಸಿ ಅವರಿಗಾಗಿ ಒಂದು ಸಣ್ಣ ಭಾಷಣ ಮಾಡಲು ಉದ್ದೇಶಿಸಿ ಕೆಲವು ಮಾತುಗಳನ್ನಾಡಿದರು. ಆದರೆ ಆ ಭಾಷಣ ಅವರ ಮನಸ್ಸಿಗೆ ಏಕೋ ಸಮಾಧಾನವಾಗಲಿಲ್ಲ. ಅವರು ನೋಟ್ಸ್ ಬರೆದಿಟ್ಟುಕೊಂಡು ಮಾತನಾಡುವುದು ಪದ್ಧತಿ. ಆ ಹೊತ್ತು ನೋಟ್ಸ್ ಇಲ್ಲದ್ದರಿಂದ ತಮ್ಮ ಭಾಷಣ ಸರಿಯಾಗಲಿಲ್ಲವೆಂದು ಶಂಕೆ. ಆ ದಿನವೆಲ್ಲ ಆ ಚಿಂತೆಯಲ್ಲೇ ಇದ್ದರು. ರಾತ್ರಿ ಸರಿಯಾಗಿ ನಿದ್ರೆಯೂ ಬರಲಿಲ್ಲ. ಉಪನ್ಯಾಸ ಸಿದ್ಧತೆ. ಇದನ್ನು ಜ್ಞಾಪಕದಲ್ಲಿ ಇರಿಸಿಕೊಂಡು ಮುಂದಿನ ಸಾರಿ ಹಳ್ಳಿಗೆ ಹೋದಾಗ ವಿಶ್ವೇಶ್ವರಯ್ಯನವರು ಆ ಸ್ಕೂಲಿಗೆ ಹೋಗಿ ಹುಡುಗರನ್ನು ಸೇರಿಸಿ ಅವರಿಗಾಗಿ ಒಂದು ಸಣ್ಣ ಭಾಷಣ ಮಾಡಲು ಉದ್ದೇಶಿಸಿ ಕೆಲವು ಮಾತುಗಳನ್ನಾಡಿದರು. ಆದರೆ ಆ ಭಾಷಣ ಅವರ ಮನಸ್ಸಿಗೆ ಏಕೋ ಸಮಾಧಾನವಾಗಲಿಲ್ಲ. ಅವರು ನೋಟ್ಸ್ ಬರೆದಿಟ್ಟುಕೊಂಡು ಮಾತನಾಡುವುದು ಪದ್ಧತಿ. ಆ ಹೊತ್ತು ನೋಟ್ಸ್ ಇಲ್ಲದ್ದರಿಂದ ತಮ್ಮ ಭಾಷಣ ಸರಿ ಹೋಗಲಿಲ್ಲವೆಂದು ಶಂಕೆ. ಆ ದಿನವೆಲ್ಲ ಆ ಚಿಂತೆಯಲ್ಲೇ ಇದ್ದರು. ರಾತ್ರಿ ಸರಿಯಾಗಿ ನಿದ್ರೆಯೂ ಬರಲಿಲ್ಲ. ಮಾರನೆಯ ದಿನ ಕುಳಿತು ನೋಟ್ಸನ್ನು ಬರೆದರು. ಆಮೇಲೆ ಮತ್ತೆ 30 ರೂಪಾಯಿ ಕೊಟ್ಟು ತಿಂಡಿಯ ಏರ್ಪಾಟು ಮಾಡಿಸಿ ಹುಡುಗರ ತಂದೆ ತಾಯಿಯಂದಿರನ್ನೂ ಕರೆಸಿ ನೋಟ್ಸಿನಂತೆ ಭಾಷಣ ಮಾಡಿದರು. ವಿಶ್ವೇಶ್ವರಯ್ಯನವರಿಗೆ ತಾವು ದೊಡ್ಡ ವಾಗ್ಮಿ ಎಂಬ ಭ್ರಾಂತಿ ಇರಲಿಲ್ಲ ಮತ್ತು ಉಡಾಫೆಯಾಗಿ ಮಾತನಾಡುವವರ ವಿಷಯದಲ್ಲಿ ಅವರಿಗೆ ಗೌರವವೂ ಇರಲಿಲ್ಲ. ಮಾತು ಅಳೆದದ್ದಾಗಿ ತೂಕ ಮಾಡಿದ್ದಾಗಿರಬೇಕು, ಅರ್ಥವತ್ತಾಗಿರಬೇಕು, ಅನವಶ್ಯವಾದ ಮಾತುಗಳಿರಬಾರದು. ಶ್ರೀರಾಮಾಯಣದಲ್ಲಿ ಆಂಜನೇಯನ ವಾಕ್ಯನ ರೀತಿಯನ್ನು ಕುರಿತು ಹೇಳಿರುವಂತೆ ವಿಶ್ವೇಶ್ವರಯ್ಯನವರಿಗೆ ವಾಕ್ಕು ಸಂಸ್ಕಾರ ಕ್ರಮ ಸಂಪನ್ನಾಂ ಆಗಿರಬೇಕು. ಬಾಯಿಗೆ ಬಂದದ್ದು ಭಾಷಣವಲ್ಲ. ಗುರುತು ಟಿಪ್ಪಣಿಗಳು. ವಿಶ್ವೇಶ್ವರಯ್ಯನವರು ತಮ್ಮ ಜೇಬಿನಲ್ಲಿ ಯಾವಾಗಲೂ ಒಂದು ಮಡಿಸಿದ ದಪ್ಪ ಕಾಗದದ ಕವರನ್ನು ಇರಿಸಿಕೊಂಡಿರುತ್ತಿದ್ದರು. ಆ ಕವರಿನ ಒಳಗಡೆ ಒಂದು ಪೆನ್ಸಿಲ್ ತುಂಡು ಇರುತ್ತಿತ್ತು. ಭೇಟಿಗೆ ಯಾರಾದರೂ ಬಂದರೆ ಆ ಮಡಿಸಿದ ಲಕ್ಕೋಟೆಯೂ ಆ ಸೀಸದ ಕಡ್ಡಿಯ ತುಂಡು ಹೊರಕ್ಕೆ ಬರುತ್ತಿದ್ದವು. ಮಾತುಕತೆಯ ಪ್ರವಾಹದಲ್ಲಿ
ಯಾವ ವಿಷಯ, ಯಾವ ಸಂಗತಿ ತಮಗೆ ಉಪಯುಕ್ತವಾದದ್ದು ಬಂದರೂ ಅದನ್ನು ವಿಶ್ವೇಶ್ವರಯ್ಯನವರು ಆ ಲಕ್ಕೋಟೆಯ ಮೇಲೆ ಸಂಕೇತಾಕ್ಷರಗಳಲ್ಲಿ ಗುರುತು ಮಾಡಿಕೊಳ್ಳುವರು. ಒಂದು ಲಕ್ಕೋಟೆ ಮುಗಿದು ಹೋದರೆ ಇನ್ನೊಂದನ್ನು ತೆಗೆದುಕೊಳ್ಳುವರು. ಹೀಗೆ ಒಂದು ದಿನಕ್ಕೆ 3-4 ಲಕ್ಕೋಟೆಗಳು ನೋಟ್ಸಿನಿಂದ ಭರ್ತಿಯಾದದ್ದು ಉಂಟು. ಆಮೇಲೆ ರಾತ್ರಿ ಆ ಲಕ್ಕೋಟೆಗಳನ್ನೆಲ್ಲ ಒಟ್ಟಿಗೆ ಇರಿಸಿಕೊಂಡು ಆ ನೋಟ್ಸುಗಳಲ್ಲಿ ಯಾವುದು ತಮಗೆ ಮುಖ್ಯ ಎಂದು ಅನ್ನಿಸುವುದೋ ಅಂಥದ್ದನ್ನೆಲ್ಲ ಬೇರೆ ಒಂದು ಸೊಗಸಾದ ನೋಟ್ಬುಕ್ಕಿನಲ್ಲಿ ಗುರುತು ಮಾಡಿಟ್ಟು ಲಕ್ಕೋಟೆಗಳನ್ನು ಹರಿದು ಹಾಕುವರು. ವರ್ತಮಾನ ಪತ್ರಿಕೆಗಳನ್ನೂ ಇತರ ಮ್ಯಾಗಝೀನ್ಗಳನ್ನೂ ಓದಿ ಅವುಗಳಲ್ಲಿನ ಮುಖ್ಯ ಲೇಖನಗಳ ಸಾರಾಂಶವನ್ನು ತಮಗೆ ತಿಳಿಸುವುದಕ್ಕಾಗಿ ಒಬ್ಬ ರೀಡರನ್ನು ನೇಮಿಸಿಕೊಂಡಿದ್ದರು. ಆ ರೀಡರು ಗುರುತು ಮಾಡಿದ್ದ ಲೇಖನಗಳನ್ನೆಲ್ಲ ಓದಿ ಅವುಗಳ ಸ್ವಾರಸ್ಯ ಭಾಗವನ್ನು ತಾವು ಬೇರೆ ಒಂದು ಪುಸ್ತಕದಲ್ಲಿ ಗುರುತು ಮಾಡಿಕೊಳ್ಳುವರು. ಇಂಥದ್ದನ್ನು ಇಂಗ್ಲೀಷ್ನಲ್ಲಿ ಸ್ಕ್ರ್ಯಾಪ್ ಬುಕ್ ಎನ್ನುತ್ತಾರೆ. ಅಲ್ಲಿಂದಿಲ್ಲಿಗೆ ಸಂಗ್ರಹ. ಇಂಥದ್ದು ವಿಶ್ವೇಶ್ವರಯ್ಯನವರು ಕಡೆಯಲ್ಲಿ ಪ್ರಕಟಿಸಿದ ಸೇಯಿಂಗ್ ವೈಸ್ ಆ್ಯಂಡ್ ವಿಟಿ. ಈ ಪುಸ್ತಕ ಸಣ್ಣದಾದರೂ ವಿಶ್ವೇಶ್ವರಯ್ಯನವರ ಮನಸ್ಸಿನ ಪ್ರತಿಬಿಂಬ ರೂಪವಾದದ್ದು. ವಿಶ್ವೇಶ್ವರಯ್ಯನವರಿಗೆ ಮಿತವ್ಯಯದ ನೊಚ್ಚೂ ಇತ್ತು. ಮದುವೆಯ ಮನೆಯ ಲಗ್ನ ಪತ್ರಿಕೆಗಳು, ಬೇರೆ ಆಹ್ವಾನ ಪತ್ರಿಕೆಗಳು ಬಂದಾಗ ಆ ಪತ್ರಿಕೆಗಳಲ್ಲಿ ಒಂದು ಖಾಲಿ ಹಾಳೆ ಫ್ಲೈ ಲೀಫ್ ಇರುವುದು ವಾಡಿಕೆಯಷ್ಟೇ. ವಿಶ್ವೇಶ್ವರಯ್ಯನವರು ಇಂಥ ಖಾಲಿ ಹಾಳೆಗಳನ್ನು ಬೇರೆ ತೆಗೆದು ಜೋಪಾನವಾಗಿ ಇರಿಸುತ್ತಿದ್ದರು. ಇಂಥ ತುಂಡು ಕಾಗದಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಪಂಚಿನಿಂದ ಕೊರೆದು ಒಂದು ದಾರ ಹಾಕಿ ಅದನ್ನು ಮೇಜಿನ ಕೊನೆಯ ಒಂದು ಮೊಳೆಗೆ ತಗುಲಿ ಹಾಕಿರುತ್ತಿದ್ದರು. ಅವರು ಇಂಜಿನಿಯರಿಂಗ್ ಸಂಬಂಧ ಲೆಕ್ಕಗಳನ್ನು ಪದೇ ಮಾಡಬೇಕಾಗುತ್ತಿತ್ತು. ಆ ಲೆಕ್ಕಾಚಾರಗಳಿಗೆಲ್ಲ ಈ ತುಂಡು ಕಾಗದಗಳನ್ನೇ ಉಪಯೋಗಿಸುತ್ತಿದ್ದರು. ಅವರ ಪೆನ್ಸಿಲುಗಳ ಹಿಂಭಾಗಕ್ಕೆ ಯಾವಾಗಲೂ ರಬ್ಬರ್ ತುಂಡು ಸಿಕ್ಕಿಸಿರಬೇಕು. ಒಂದು ಸಾರಿ ನಾನು ಅವರ ಕೈಗೆ ರಬ್ಬರ್ ಇಲ್ಲದ ಬರಿಯ ಪೆನ್ಸಿಲನ್ನು ಕೊಟ್ಟೆ. ಅವರು ಎ ಪೆನ್ಸಿಲ್ ವಿಥೌಟ್ ರಬ್ಬರ್ ಈಸ್ ಯೂಸ್ಲೆಸ್ ಎಂದು ಹೇಳಿ ಬಿಸಾಟರು. ಅವರಿಗೆ ಪುನಃ ಪರೀಕ್ಷೆ ಪರಿಷ್ಕರಣ ಇದರಲ್ಲಿ ತುಂಬ ನಂಬಿಕೆ ಇತ್ತು. ಅವರ ಮನೆಯಲ್ಲಿ 3-4 ಕೋಣೆಗಳು ಅತಿಥಿಗಳಿಗಾಗಿ ಮೀಸಲಿರುತ್ತಿದ್ದವು. ಒಂದೊಂದು ಕೋಣೆಯಲ್ಲಿಯೂ ನಡುವೆ ಒಂದು ಮೇಜು, ಅದರ ಮೇಲೆ ನಿರ್ಮಲವಾದ ಟೇಬಲ್ ಕ್ಲಾತ್, ಒಂದು ಬರೆಯುವ ಕೆಳಹಲಗೆ ಪ್ಯಾಡ್, ಒಂದು ಚೂಪಾದ ಪೆನ್ಸಿಲ್ ಕಡ್ಡಿ, ಒಂದು ದಾರ ಹಾಕಿದ ತುಂಡು ಕಾಗದದ ಕಟ್ಟು ಇರುತ್ತಿತ್ತು. ಇದರ ಉದ್ದೇಶವೇನೆಂದರೆ ಮನೆಗೆ ಬಂದವರಿಗೆ ಯಾವ ಕ್ಷಣ ಏನು ಮನಸ್ಸಿಗೆ ಹೊರಳಿದರೂ ಆ ಆಲೋಚನೆಯನ್ನು ಕೂಡಲೇ ಗುರುತು ಮಾಡಲು ಅನುಕೂಲವಿರಬೇಕು ಎಂಬುದು. ಅಭಿನಂದನೆ. ವಿಶ್ವೇಶ್ವರಯ್ಯನವರ 97ನೆಯ ಅಥವಾ 98ನೆಯ ವರ್ಷ ವರ್ಧಂತಿ ಬೆಳೆದು 10-15 ದಿವಸಗಳಾದ ಮೇಲೆ ನಾನು ಅವರನ್ನು ಕಾಣಲು ಹೋದೆ. ಸುಮಾರು 4 ಗಂಟೆಯ ವೇಳೆಗೆ. ಹಿಂದೆ ಪ್ರಸ್ತಾವಿಸಿದ ಗ್ರಂಥಲೇಖನ ಕಾಲ ಅದು. ನನಗೆ ಅಪ್ಪಣೆಯಾಗಿದ್ದಂತೆ ನಾನು ನೋಟ್ಸ್ ಬರೆದು ಅದನ್ನು ಅವರಿಗೆ ತೋರಿಸುವುದಕ್ಕೆಂದು ಹೋಗಿದ್ದೆ. ಅವರು ಕೆಲಸದ ಕೋಣೆಯಲ್ಲಿ ಇದ್ದರು. ಅಲ್ಲಿಗೆ ನನ್ನನ್ನು ಬರಹೇಳಿದರು. ನನ್ನನ್ನು ನೋಡಿದ ಕೂಡಲೇ ಕುಶಲ ಪ್ರಶ್ನೆಯಾದ ಮೇಲೆ ಹೇಳಿದರು, ವಿಶ್ವೇಶ್ವರಯ್ಯ, ಲುಕ್ ಎಟ್ ದಿಸ್, ಐ ಆಮ್ ಅಟೆಂಡಿಂಗ್ ಟು ಮೈ ಫ್ಯೂನರಲ್ಸ್. ಇಲ್ಲಿ ನೋಡು, ನನ್ನ ಉತ್ತರ ಕ್ರಿಯೆಗಳನ್ನು ಮಾಡಿಕೊಳ್ಳುತ್ತಿದ್ದೇನೆ. ಅದು ವಿಕಟ ಹಾಸ್ಯ. ನಾನು ವಿಸ್ಮಿತನಾಗಿ ಅದೇನೆಂದು ಕೇಳಿದೆ. ಅವರು ತಮ್ಮ ಮುಂದಿದ್ದ ಟೆಲಿಗ್ರಾಮ್ ಕಾಗದಗಳ ರಾಶಿಗಳನ್ನು ತೋರಿಸಿದರು. ಸುಮಾರು 400ಕ್ಕೆ ಮೇಲ್ಪಟ್ಟು ಕಾಗದಗಳಿದ್ದವು. ಅವೆಲ್ಲ ವರ್ಷವರ್ಧಂತಿಯ ಅಭಿನಂದನೆಗಳು. ಇಂಡಿಯಾ ದೇಶದ ನಾನಾ ಭಾಗಗಳಿಂದಲೂ ವಿದೇಶಗಳಿಂದಲೂ ಬಂದಿದ್ದವು. ನನಗೆ ಬಹು ಸಂತೋಷವಾಯಿತು. ನಾನು ಹೇಳಿದೆ, ನಾನು ಈ ಪ್ರೀತಿಯ ಅಭಿಮಾನದ ಪ್ರವಾಹವನ್ನು ಫ್ಯೂನರಲ್ಸ್ ಎಂದು ಕರೆಯುವುದೇ ವಿಶ್ವೇಶ್ವರಯ್ಯ? ಅಷ್ಟಲ್ಲದೆ ಮತ್ತೇನು? ಬರಿಯ ಕಾಲಯಾಪನೆ ವ್ಯರ್ಥ ಶ್ರಮ. ಇವುಗಳಿಗೆಲ್ಲ ಉತ್ತರ ಬರೆಯಬೇಕಲ್ಲ. ನಾನು, ಅದಕ್ಕೇನು, ಒಂದು ಕಾಗದವನ್ನು ಟೈಪ್ ಮಾಡಿಸಿ ಅಥವಾ ಅಚ್ಚು ಮಾಡಿಸಿ 500 ಪ್ರತಿ ಮಾಡಿದರಾಯಿತು. ತಮ್ಮ ಕೈಬರಹವೂ ಅಚ್ಚಿನಲ್ಲಿರಬಹುದು. ವಿಶ್ವೇಶ್ವರಯ್ಯ, ಹಾಗುಂಟೆ? ಪ್ರತಿಯೊಂದು ಕಾಗದಕ್ಕೂ ಸ್ವಹಸ್ತದಿಂದ ಅವರವರಿಗೆ ತಕ್ಕಂತೆ ಜವಾಬು ಬರೆಯಬೇಕು. ದಿನಕ್ಕೆ
10-12ರಂತೆ ಜವಾಬು ಬರೆದರೆ ಕೆಲವು ದಿನಗಳಲ್ಲಿ ಮುಗಿದೀತು. ಆಮೇಲೆ ನನ್ನ ಟಿಪ್ಪಣಿಯ ವಿಚಾರವನ್ನೆತ್ತಿದೆ. ಅವರು, ಹೌದು, ನಾನು ಒಂದಷ್ಟು ಟಿಪ್ಪಣಿ ಬರೆದಿದ್ದೇನೆ, ಅದನ್ನು ಯಾವ ಪೆಟ್ಟಿಗೆಯಲ್ಲಿಟ್ಟಿದ್ದೇನೋ ಹುಡುಕುತ್ತೇನೆ ಎನ್ನುತ್ತಾ ಎದ್ದರು. ಎದ್ದು 3 ಕಡೆಯ ಗೋಡೆಗಳ ಓರೆಯಲ್ಲಿಯೂ ಸಾಲಾಗಿದ್ದ ಟ್ರಂಕ್ಗಳು, ಸೂಟ್ಕೇಸುಗಳು, ಬ್ರೀಫ್ ಬ್ಯಾಗುಗಳು ಇವುಗಳಲ್ಲಿ ಹುಡುಕಲಾರಂಭಿಸಿದರು. ಒಂದೊಂದು ಪೆಟ್ಟಿಗೆಯ ಮುಂದೆಯೂ ಕೂಡುವರು. ಅದರ ಬಾಗಿಲನ್ನೆತ್ತಿ ಕಣ್ಣಿನಿಂದ ಅಜಮಾಯಿಷಿ ಮಾಡಿ, ಈ ಪೆಟ್ಟಿಗೆಯಲ್ಲ ಇನ್ನೊಂದು ಎಂದು ಹೇಳಿ ಪಕ್ಕದ್ದಕ್ಕೆ, ಅದರಿಂದ 3ನೇಯದಕ್ಕೆ. ಅವರ ಈ ಶ್ರಮವನ್ನು ನೋಡಿ ನಾನು ಕೇಳಿದೆ, ನಾನು ಕೊಂಚ ಸಹಾಯ ಮಾಡಬಹುದೇ? ವಿಶ್ವೇಶ್ವರಯ್ಯ, ಕೂಡದು, ನೀನು ಇರುವ ಕಡೆಯೇ ಇರಬೇಕು. ಈ ಹುಟ್ಟುಹಬ್ಬದ ಅವಾಂತರದಲ್ಲಿ ನನ್ನ ಕೆಲಸವೆಲ್ಲ ಅಸ್ತವ್ಯಸ್ತವಾಗಿದೆ. ಕೊಂಚ ಸಾವಕಾಶವಾಗಿ ನೋಡಿದರೆ ನನ್ನ ನೋಟ್ಸು ಸಿಕ್ಕೀತು. ನಾನು ಆ ಹೊತ್ತಿಗೆ ಅಷ್ಟು ಸಾಕೆಂದು ಹೇಳಿ ಮತ್ತೊಂದು ದಿನ ಬರುವೆನೆಂದೆ. ಅನ್ರುಣ್ಯ. ವಿಶ್ವೇಶ್ವರಯ್ಯನವರು ಯಾರಿಂದ ಎಷ್ಟು ಮಟ್ಟಿನ ಸಹಾಯವನ್ನು ಪಡೆದುಕೊಂಡಿದ್ದರೂ ಅದಕ್ಕಾಗಿ ಸಂಭಾವನೆ ಕೊಡುವ ಪದ್ಧತಿ ಮಾಡಿಕೊಂಡಿದ್ದರು. ಅವರಿಗೆ ಅನೇಕ ಸರ್ಕಾರಗಳಿಂದ ಇಂಜಿನಿಯರಿಂಗ್ ಬಾಬಿನಲ್ಲಿಯೂ ಯಂತ್ರಕರ್ಮ ಪರಿಶ್ರಮಗಳ ಬಾಬಿನಲ್ಲಿಯೂ ಸಲಹೆ ಬೇಕೆಂದು, ಹಿತಸೂಚನೆ ಬೇಕೆಂದು ಬೇಡಿಕೆಗಳು ಬರುತ್ತಿದ್ದವು. ಈ ಬೇಡಿಕೆಗಳಿಗೆ ಪ್ರತ್ಯುತ್ತರ ಬರೆಯುವ ಕೆಲಸದಲ್ಲಿ ಅವರಿಗೆ ಇತರ ಇಂಜಿನಿಯರುಗಳ ಸಹಾಯ ಕೊಂಚ ಬೇಕಾಗುತ್ತಿತ್ತು. ಎಲೆಕ್ಟ್ರಿಸಿಟಿಯ ವಿಚಾರದಲ್ಲಿ, ಭೂಗುಣದ ವಿಚಾರದಲ್ಲಿ, ಇತರ ಪಾರಿಶ್ರಮಿಕ ವಿಚಾರಗಳಲ್ಲಿ ಅವರು ಸಮರ್ಥರನ್ನು ಕೇಳುತ್ತಿದ್ದರು. ಅವರು ಕೊಟ್ಟ ಸಹಾಯಕ್ಕಾಗಿ ಒಂದಿಷ್ಟು ಪ್ರತಿಫಲವನ್ನು ನೀಡುತ್ತಿದ್ದರು. ಅವರು ಆ ಪ್ರತಿಫಲ ಅನಾವಶ್ಯಕವೆಂದೂ ತಾವು ಮಾಡಿದ ಕೆಲಸ ಬಹು ಸ್ವಲ್ಪದ್ದೆಂದೂ ಹೇಳಿದರೆ ವಿಶ್ವೇಶ್ವರಯ್ಯನವರು ಒಪ್ಪಿಕೊಳ್ಳರು. ನಾನು ಮಾಡುವ ಕೆಲಸಕ್ಕಾಗಿ ನನಗೆ ಸಂಭಾವನೆ ಬರುತ್ತದೆ, ಆದುದರಿಂದ ನೀವು ನಾನು ಕೊಟ್ಟದ್ದನ್ನು ತೆಗೆದುಕೊಳ್ಳಲೇಬೇಕು ಎಂದು ಒತ್ತಾಯಪಡಿಸುತ್ತಿದ್ದರು. ಅವರಿಗೂ ನನಗೂ ಈ ವಿಚಾರದಲ್ಲಿ ತಕರಾರುಗಳು ನಡೆದದ್ದುಂಟು. ನಿಮ್ಮಿಂದ ಒಂದು ಕೆಲಸ ಮಾಡೆಂದು ಹೇಳಿಸಿಕೊಳ್ಳುವುದೇ ನನಗೆ ಒಂದು ಪುಣ್ಯಾವಕಾಶ. ನಿಮಗೆ ನಾನು ಕೆಲಸ ಮಾಡಿಕೊಟ್ಟೆನೆಂಬುದೇ ಹೆಮ್ಮೆಯ ವಿಷಯ ಎಂದು ನಾನು ಹೇಳುತ್ತಿದ್ದೆ. ಅವರು ಅದನ್ನು ಅಂಗೀಕರಿಸದೆ, ನೀನು ಹಾಗೆ ಮಾಡಿದರೆ ಇನ್ನು ಮುಂದೆ ನಿನಗೆ ನಾನು ಯಾವ ಕೆಲಸವನ್ನೂ ಹೇಳಲಾರೆ. ನೀನೇಕೆ ಹೇಳಲಾರೆ? ಅಂಥವರು ಹಣ ತೆಗೆದುಕೊಂಡಿದ್ದಾರೆ, ಇಂಥವರು ತೆಗೆದುಕೊಂಡಿದ್ದಾರೆ, ನೀನೇಕೆ ತೆಗೆದುಕೊಳ್ಳಬಾರದು? ಅವರಿಗಿಂತ ನೀನು ಸಾಹುಕಾರನೇ ಎಂದು ನನ್ನೊಡನೆ ವಾದ ಹೂಡಿದರು. ನಾನು ಒಂದು ಉಪಾಯ ಮಾಡಿದೆ. ಕೊಟ್ಟ ಚೆಕ್ಕುಗಳನ್ನು ಅವರಿಂದ ತೆಗೆದುಕೊಂಡು ಅದನ್ನು ಬ್ಯಾಂಕಿಗೆ ಕಳಿಸದೆ ಹಾಗೆಯೇ ಇರಿಸಿಕೊಳ್ಳುವುದು.